ಸರ್, ಮೈಸೂರು ಉದಯಗಿರಿ ಪ್ರಕರಣದಲ್ಲಿ ಕೆಲವು ಎತ್ತಿ ಕಟ್ಟಿದ್ದು ಗ್ರೂಪ್ ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿಕೊಂಡು ಆಡಿಯೋ ಮೆಸೇಜನ್ನು ಕಳಿಸಿ ಸ್ಟೇಷನ್ ಹತ್ರ ಬಂದು ಹಲ್ಲೆ ಮಾಡಬೇಕು ಅಂತ ಮೆಸೇಜ್ಗಳನ್ನ ಪಾಸ್ ಮಾಡ್ಕೊಂಡಿದ್ದು ಈ ಥರದ್ದೆಲ್ಲ ರಿವೀಲ್ ಆಗಿದೆ ಸರ್. ಸೊ ಅದೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. CCB ಕೊಟ್ಟಿದ್ದಾರೆ. ಅವರು ರೆಗ್ಯುಲರ್ ರಿಸೀವ್ ಬೇಡ ಅಂತ CCB ಕೊಡಿ ಅಂತ ಹೇಳಿದ್ದೀವಿ. ಎಲ್ಲ ಆ್ಯಂಗಲ್ಲೂ ನೋಡ್ತಾರೆ. ನಾನು ಇದ್ದೆ. ಇನ್ಸ್ಟ್ರಕ್ಷನ್ ತಪ್ಪಿತಸ್ಥರು ಯಾರೇ ಇದ್ದಿರಲಿ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ, ಮತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ದೆ ಫುಟೇಜ್ ನೋಡ್ಬಿಟ್ಟು ಅರೆಸ್ಟ್ ಮಾಡಿ. ಇನ್ನೋಸೆಂಟ್ ಮಾಡೋದು ಬೇಡ, ಅಲ್ಲಿ ಇದೆಯಲ್ಲ ಫುಟೇಜ್ ಇದೆಯಲ್ಲ ಅದು ನೋಡಿ ಅರೆಸ್ಟ್ ಮಾಡಿ ಮತ್ತು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಏನು ಲ್ಯಾಪ್ಸಸ್ ಆಗಿದೆಯಲ್ಲೋ ಅದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿ DGಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಅ ಸೆನ್ಸಿಟಿವ್ ಏರಿಯಾ, ಅದು ಹೆಚ್ಚು ವಿಜಿಲೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸರ್, ಮೈಸೂರು ಉದಯಗಿರಿ ಪ್ರಕರಣದಲ್ಲಿ ಕೆಲವು ಎತ್ತಿ ಕಟ್ಟಿದ್ದು ಗ್ರೂಪ್ ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿಕೊಂಡು ಆಡಿಯೋ ಮೆಸೇಜನ್ನು ಕಳಿಸಿ ಸ್ಟೇಷನ್ ಹತ್ರ ಬಂದು ಹಲ್ಲೆ ಮಾಡಬೇಕು ಅಂತ ಮೆಸೇಜ್ಗಳನ್ನ ಪಾಸ್ ಮಾಡ್ಕೊಂಡಿದ್ದು ಈ ಥರದ್ದೆಲ್ಲ ರಿವೀಲ್ ಆಗಿದೆ ಸರ್. ಸೊ ಅದೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. CCB ಕೊಟ್ಟಿದ್ದಾರೆ. ಅವರು ರೆಗ್ಯುಲರ್ ರಿಸೀವ್ ಬೇಡ ಅಂತ CCB ಕೊಡಿ ಅಂತ ಹೇಳಿದ್ದೀವಿ. ಎಲ್ಲ ಆ್ಯಂಗಲ್ಲೂ ನೋಡ್ತಾರೆ. ನಾನು ಇದ್ದೆ. ಇನ್ಸ್ಟ್ರಕ್ಷನ್ ತಪ್ಪಿತಸ್ಥರು ಯಾರೇ ಇದ್ದಿರಲಿ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ, ಮತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ದೆ ಫುಟೇಜ್ ನೋಡ್ಬಿಟ್ಟು ಅರೆಸ್ಟ್ ಮಾಡಿ. ಇನ್ನೋಸೆಂಟ್ ಮಾಡೋದು ಬೇಡ, ಅಲ್ಲಿ ಇದೆಯಲ್ಲ ಫುಟೇಜ್ ಇದೆಯಲ್ಲ ಅದು ನೋಡಿ ಅರೆಸ್ಟ್ ಮಾಡಿ ಮತ್ತು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಏನು ಲ್ಯಾಪ್ಸಸ್ ಆಗಿದೆಯಲ್ಲೋ ಅದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿ DGಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಅ ಸೆನ್ಸಿಟಿವ್ ಏರಿಯಾ, ಅದು ಹೆಚ್ಚು ವಿಜಿಲೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ.